ಅಮ್ಮ ಯಾಕೆ ಹಾಗೆ ಮಾಡಿದ್ರು ಅಂತ ನನಗೆ ಗೊತ್ತಾಯಿತು. ಅವ್ರು ಹಾಗೆ ನಡ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ದೇವ್ರ ಇಚ್ಛೆಯಿಂದ ಏನೇನು ನಡಿಬೇಕು ಅಂತ ಇರುತ್ತೋ ಅದು ನಡೆಯುತ್ತೆ. ಅದೇ ಆಗಿದೆ ಅಷ್ಟೆ. ಈಗ ಆ ದೇವ್ರ ದಯದಿಂದ ನನಗೆ ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಎರಡೂ ಸಿಕ್ಕಿದೆ. ಸರಿ ನೀನು ಇಲ್ಲೇ ಯಾಕೆ ನಿಂತಿದ್ಯಾ? ಬಾ ಒಳಗೆ. ನಾವು ಅಮ್ಮಂಗೆ ಹೊಸದಾಗಿ ಪರಿಚಯ ಮಾಡ್ಕೊಡ್ತೀನಿ ಬಾ. ಅಮ್ಮ. ಓ ಶ್ರೀವಲ್ಲಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ಹಲೋ ನಾನು ನೀವಿಬ್ರನ್ನ ಇನ್ನೂ ಪರಿಚಯನೇ ಮಾಡಿಕೊಟ್ಟಿಲ್ಲ. ಅದೇ ಮಾತಾಡ್ತಿದ್ದೀರಾ ನೀವಿಬ್ರು? ನನಗೀಗಾಗಲೇ ಶ್ರೀವಲ್ಲಿ ಪರಿಚಯ ಇದೆ. ಇಲ್ಲ ಸಾಧ್ಯನೇ ಇಲ್ಲ. ಶ್ರೀವಲ್ಲಿಗೆ ಗೊತ್ತಿರೋದು ಜಾನಕಿ ಪಾಟೀಲ್, ನಮ್ಮಮ್ಮ ನಂದಿನಿ ಅಲ್ಲ. ನಾನೀಗ ನಮ್ಮಮ್ಮ ನಂದಿನಿನ ಶ್ರೀವಲ್ಲಿಗೆ ಪರಿಚಯ ಮಾಡ್ಕೊಡ್ಬೇಕು. ಆಯ್ತಮ್ಮ, ಪರಿಚಯ ಮಾಡಿಕೊಡು. ಶ್ರೀವಲ್ಲಿ, ಇದು ನಮ್ಮಮ್ಮ ನಂದಿನಿ. ಇದು ಶ್ರೀವಲ್ಲಿ, ನನಗೆ ಒಳ್ಳೆ ಫ್ರೆಂಡು, ಸುಬ್ಬುಗೂ ಒಳ್ಳೆ ಫ್ರೆಂಡು, ಹಾಗೆ ನಮ್ಮ ಓನರ್ ಮಗಳು. ಹೌದಾ ಶ್ರಾವಣಿ, ಇವರು ನಿಮ್ಮ ತಾಯಿನಾ? ನಮ್ಮನೆಗೂ ಒಬ್ರು ಬಾಡಿಗೆಗೆ ಬಂದಿದ್ರು, ಜಾನಕಿ ಪಾಟೀಲ್ ಅಂತ. ಅವರು ನೋಡೋದಕ್ಕೆ ಸೇಮ್ ನಿಮ್ಮಮ್ಮನ ಥರನೇ ಇದ್ರು. ಒಂದೇ ರೂಪ, ಆದರೆ ಎರಡು ಗುಣ. ಒಂದು ಮಾತು ಹೇಳಬೇಕು ಅಂದರೆ, ನೀವಿಬ್ರು ನೋಡೋದಕ್ಕೆ ಒಂದೇ ಥರ ಇದ್ದೀರಾ. ಒಂದೇ ಗುಣ, ಎರಡು ರೂಪ. ನನಗೆ ನಂದಿನಿ ಆಂಟಿ ಜೊತೆ ಮಾತಾಡ್ತಿದ್ರೆ ಶ್ರಾವಣಿ ಜೊತೆ ಮಾತಾಡ್ದಂಗೆ ಅನ್ಸುತ್ತೆ, ಶ್ರಾವಣಿ ಜೊತೆ ಮಾತಾಡ್ತಿದ್ರೆ ನಂದಿನಿ ಆಂಟಿ ಜೊತೆನೇ ಮಾತಾಡ್ದಂಗೆ ಅನ್ಸುತ್ತೆ. ನಿಮ್ಮಿಬ್ರು ಧೈರ್ಯ, ಮಾತಾಡೋ ರೀತಿ, ಮನ್ಸಲ್ಲಿರೋ ಪ್ರೀತಿ, ಬಲ, ಛಲ ಎಲ್ಲ ಒಂದೇ ಥರ ಇದೆ. ತಾಯಿಗೆ ತಕ್ಕ ಮಗಳು ಶ್ರಾವಣಿ. ಯಜಮಾನ್ರೆ, ಎಲೆಕ್ಷನ್ಸು ಹತ್ತಿರ ಬರ್ತಾ ಇದೆ. ಪಾರ್ಟಿಯವರು ಟಿಕೆಟ್ ಯಾರು ಕೊಡಬೇಕು ಅಂತ ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಅಯ್ಯೋ ದೇವ್ರೆ, ಇಲ್ಲಿದ್ದ ಸಲ್ಲಿದ್ದ ಅಪಾದನೆ ನಿಮ್ಮ ಮೇಲೆ ಹೊರಿಸಿ ನಿಮ್ಮನ್ನು ರಾಜಕೀಯದಿಂದನೇ ದೂರ ಮಾಡಿಬಿಟ್ಲು ಆ ವಿಜಯಾಂಬಿಕಾ. ಈಗ ಈ ಕ್ಷೇತ್ರಕ್ಕೆ ಯಾರು MLA ಆಗಿ ಬರ್ತಾರೋ ಏನೋ, ಜನಗಳಿಗೆ ನಿಮ್ಮ ಸೇವೆ ಸಿಗಲ್ವಲ್ಲ, ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಯಜಮಾನ್ರೆ. ವೀರು, ನೀನು ರಾಜಕೀಯದಲ್ಲಿ ತುಂಬ ಕಷ್ಟಪಟ್ಟು ದುಡ್ದಿದ್ಯಾ. ಹಂತ ಹಂತವಾಗಿ ಒಂದೊಂದೇ ಮೆಟ್ಲೇರ್ತಾ ಈ ಸ್ಥಾನಕ್ಕೆ ಬಂದಿದ್ಯಾ. ಹಗಲು ರಾತ್ರಿ ಎಂದೆ, ಸಂಸಾರ ಸುಖ ಅಂದೆ ಎಲ್ಲದನ್ನು ತ್ಯಾಗ ಮಾಡಿ ಜನಸೇವೆ ಮಾಡಿದ್ದಕ್ಕೆ ಇದೇನಾ ಪ್ರತಿಫಲ? ಆವತ್ತು ನಿನಗೆ ಓಟ್ ಹಾಕಿ ಆರಿಸಿದ ಜನನೇ ಇವತ್ತು ನಿನ್ನ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ನೀನು ಮಾಡಿರೋ ಜನಸೇವೆನೆಲ್ಲ ಮರೆತು ನಿನ್ನನ್ನು ದೂಷಿಸ್ತಾ ಇದ್ದಾರೆ. ನೀನು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲ ವೀರು. ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡಿದ ಯಾವ ಕೆಲಸನೂ ವ್ಯರ್ಥ ಆಗಲ್ಲ ಪೃಥ್ವಿ. ನಾನು ದೇವರನ್ನು ನಂಬಿರೋ, ದೇವ್ರು ತೋರಿಸಿದ್ದ ಮಾರ್ಗದಲ್ಲೇ ನಡೆಯೋನು. ಈಗ ನೀನು ಜನಸೇವೆ ಮಾಡಿ ಸಾಕಾಗಿದೆ ಅಂತ ಭಗವಂತ ನನ್ನನ್ನು ರಾಜಕೀಯದಿಂದ ದೂರ ಇಟ್ಟಿದ್ದ, ನಾನೇನು ಮಾಡಲಿ? ಯಜಮಾನ್ರೆ, ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಂದ ತುಂಬ ಜನ ಉಪಯೋಗ ಪಡ್ಕೋತಾ ಇದ್ದಾರೆ. ಯಾರೋ ಒಬ್ರು ಇಬ್ಬರು ಮಾತಾಡಿದ್ರು ಅಂದ ತಕ್ಷಣ ಜನಗಳಿಗೆಲ್ಲ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರುತ್ತೆ ಅಂತ ಹೇಳೋದಕ್ಕಾಗುತ್ತೆ ಯಜಮಾನ್ರೆ? ಅದೆಲ್ಲ ಸುಳ್ಳು ಯಜಮಾನ್ರೆ. ನಾನು ಅದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಸುಬ್ಬು. ವಿಧಿ ನನ್ನ ರಾಜಕೀಯದಿಂದ ದೂರ ಇಟ್ಟಿದೆ. ನನಗೂ ಪದವಿ ಅಧಿಕಾರದ ಆಸೆ ಇಲ್ಲ. ಅಂದಮೇಲೆ ಯಾರು ಏನು ಮಾತಾಡಿದ್ರೆ ನನಗೇನು? ನಾನು ಜೀವನ ಮಾಡೋದಕ್ಕೆ ಒಂದು ದಾರಿ ಹುಡುಕೋಬೇಕು ಅಷ್ಟೇ. ಯಜಮಾನ್ರೆ, ಆದರೂ ಬಾ ಸುರೇಂದ್ರ, ಎಲೆಕ್ಷನ್ ಹತ್ರ ಬರ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ವಿ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬರ್ತೀಯಾ? ನಡಿ, ಬರ್ತೀನಿ. ಹಾಂ. ಶ್ರಾವಣಿ, ಏನಾಯ್ತು? ನಾನು ಏನಾದರೂ ತಪ್ಪಾಗಿ ಮಾತಾಡೋಣ?
ನೀವಿಬ್ರು ನೋಡೋದಕ್ಕೆ ಒಂದೇ ಥರ ಇದ್ದೀರಾ, ತಾಯಿಗೆ ತಕ್ಕ ಮಗಳು ಅಂತ ಹೇಳ್ದೆ ಅಷ್ಟೇ. ಯಾಕೆ ಮಗಳೇ ಕಣ್ಣಲ್ಲಿ ನೀರು? ನಾನು ಈ ಮಾತುಗಳನ್ನೆಲ್ಲ ಕೇಳೋದಕ್ಕೆ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ಗೊತ್ತಾ? ನನಗೆ ಬುದ್ಧಿ ಬಂದಾಗಿಂದ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಒಂದೇ, ನಮ್ಮಮ್ಮನ್ನ ನಾನು ನೋಡಬೇಕು, ನಮ್ಮ ಅಪ್ಪನ ಪ್ರೀತಿ ನನಗೆ ಸಿಗಬೇಕು ಅಂತ. ಈಗ ಅದೆಲ್ಲ ನನಗೆ ಸಿಕ್ಕಿದೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಡ್ಬರ್ತಾ ಇದ್ರು. ಆದರೆ ನನಗೆ ಆದ್ರೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಾನು ನಮ್ಮ ಅಮ್ಮನ್ನ ನೋಡಿರ್ಲಿಲ್ಲ, ಅಪ್ಪನ ಪ್ರೀತಿ ಕಂಡಿರ್ಲಿಲ್ಲ. ಆದರೆ ಇವತ್ತು ನಾನು ಈ ಜಗತ್ತಲ್ಲೇ ತುಂಬ ಅದೃಷ್ಟವಂತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ದೇವತೆ ಅಂತ ಅಮ್ಮ, ಚಿನ್ನದಂಥ ಹೃದಯ ಇರೋ ಅಪ್ಪ ಇಬ್ಬರು ನನಗೆ ಸಿಕ್ಕಿದ್ದಾರೆ. ನಾನಂತೂ ನಿಮ್ಮಿಬ್ರು ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಶ್ರಾವಣಿ, ನಿನ್ನನ್ನು ನೋಡಿದ್ರೆ ಖುಷಿ ಆಗುತ್ತೆ, ಹಾಗೆ ಹೆಮ್ಮೆನೂ ಆಗತ್ತೆ. ತಂದೆ ತಾಯಿ ಪ್ರೀತಿ ಇಲ್ಲದೆ ಇದ್ರು, ಅವ್ರು ನಿನ್ನ ಬೆಳೆಸದೇ ಇದ್ರು, ನೀನು ಯಾವುದೇ ಕಾರಣಕ್ಕೂ ದಾರಿ ತಪ್ಪದೋಳಲ್ಲ, ಕೆಟ್ಟ ಹಾದಿ ತುಳಿದಿಲ್ಲ. ತಾಯಿ ಪ್ರತಿರೂಪ ಅನ್ನೋ ಹಾಗೆ ಬೆಳೆದಿದ್ಯಾ. ಶ್ರೀವಲ್ಲಿ, ನಮ್ಮನ್ನು ಪಡೆಯೋದಕ್ಕೆ ಶ್ರಾವಣಿ ಪುಣ್ಯ ಮಾಡಿದಳೋ ಇಲ್ವೋ ಗೊತ್ತಿಲ್ಲ, ಆದರೆ ಶ್ರಾವಣಿ ಅಂತ ಮಗಳನ್ನ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಇಂಥ ಮಗಳನ್ನ ಇಷ್ಟು ವರ್ಷ ಅನಾಥಳನ್ನಾಗಿ ಮಾಡಿಬಿಟ್ವಲ್ಲ ಅಂತ ಈಗಲೂ ಪಶ್ಚಾತ್ತಾಪ ಆಗತ್ತೆ. ಅಮ್ಮ ಸುಮ್ಮನಿರಮ್ಮ, ಮತ್ತೆ ಮತ್ತೆ ಯಾಕೆ ಆ ಮಾತು? ಹೇಳ್ದೆ ತಾನೆ ಆಗಿದ್ದೆಲ್ಲ ಆಗೋಯ್ತು, ಮರ್ತ್ಬಿಡು ಅದನ್ನ ಅಂತ. ಆಯ್ತು, ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತರ್ತೀನಿ. ಕಾಪಿ 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 ಕಾಪಿ. ಇದೇನು ಕಾಂತಮ್ಮನವ್ರೆ, ನೀವೇ ಕಾಫಿ ತಂದ್ಬಿಟ್ರಿ? ನಾನೇ ತರಬೇಕು ಅಂತೇನು ಇರಲಿಲ್ಲ ಮೇಡಮ್ಮರೇ. ಆ ವಿಶಾಲವಾದ ಅಕ್ಷಿ ನಾನೇ ಕಾಪಿ ಕೊಡ್ತೀನಿ ಅಂತ ಬರ್ತಿದ್ಲು. ಆದರೆ ನಾನು ಆಲ್ರೆಡಿ ಒಂದ್ಸರಿ ಕಾಪಿ ಕುಡಿದು ಬಿಟ್ಟಿದ್ನ, ಇನ್ನೊಂದ್ಸರಿ ಕುಡಿಬೇಕು ಅನ್ನಿಸ್ತು. ಮಾಡಿಕೊಟ್ರೆ ಮತ್ತೆ ಅವಳೇನು ಅನ್ಕೋತಾಳು ಅಂದ್ಬಿಟ್ಟು ಇದರಲ್ಲಿ ಒಂದು ಕಪ್ಪಿಗೆ ಎಲ್ಲರ ಹತ್ರನೂ ಚೂರು ಚೂರು ಹಾಯಿಸ್ಕೊಂಡು ಕಾಪಿ ಕುಡಿದು ಬಿಡೋಣ ಅಂತ ಬಂದೆ. ತಗಲಿ. ಓಹೋ, ಶೇರಿಂಗ್ ಸಿಸ್ಟಮ್. ಹೌದೌದು, ಸೇರಿಂಗ್ ಇಸ್ ಕೇರಿಂಗು. ಅದಕ್ಕೆ ಈ ಖಾಲಿ ಲೋಟಕ್ಕೆ ನೀವೆಲ್ಲರೂ ಒಂದು ಚೂರು ಕಾಪಿ ಹಾಕಿದ್ರೆ ಈ ಬಡಪ ಈ ಬಿಕಾರಿನೂ ಬದುಕತ್ತಾಳ. ಚೇಚೆ, ಬಿಕಾರಿ ಅಂತೆಲ್ಲ ಯಾಕೆ ಮಾತಾಡ್ತೀರಾ ಕಾಂತಮ್ಮನವ್ರೆ? ನೀವು ಈ ಮನೆ ಬೀಗರು, ಈ ಮನೆ ಅತಿಥಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ಮನೆಯವ್ರ ಕರ್ತವ್ಯ ಅಲ್ವಾ? ಅಯ್ಯ, ಏನು ಬೀಗ್ರೋ ಏನೋ ಕಂಡ್ಕೊಂಡವ್ರೆಲ್ಲ ಬಂದು ಮನೆಯೊಳಗೆ ಸೇರ್ಕತ್ತಾರೆ.